ಹೊಸ ವರ್ಷಾಚರಣೆಗೆ ಸನ್ನದ್ಧವಾಗ್ತಾ ಇರುವ ಪೊಲೀಸ್ ಇಲಾಖೆ ಬೆಂಗಳೂರಲ್ಲಿ ಅಹಿತಕರ ಘಟನೆಗಳು ಆಗದಂತೆ ಎಚ್ಚರಿಕೆ ವಹಿಸಲಾಗಿದೆ. ಜನಸಂದಣಿ ಜಾಗದಲ್ಲಿ ಬಂದೋಬಸ್ತ್ ಮಾಡಲಾಗಿದೆ. ಪಿಕೆಟಿಂಗ್ ಪಾಯಿಂಟ್ ಹಲವು ಕ್ರಮಗಳನ್ನು ತೆಗೆದುಕೊಳ್ತಾ ಇರುವಂತಹ ಪೊಲೀಸ್ ಇಲಾಖೆ ಕ್ರಮಗಳ ಬಗ್ಗೆ ನಗರ ಕಮಿಷನರ್ ದಯಾನಂದ್ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಜನಸಂದಣಿ ಪ್ರದೇಶದಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳೋದು ಮುಖ್ಯ ಅಂತ ಹೇಳಿ ಕಮಿಷನರ್ ದಯಾನಂದ್ ಹೇಳಿದ್ದಾರೆ. ಸುರಕ್ಷತೆಯ ದೃಷ್ಟಿಯಿಂದ ರಾತ್ರಿ ಹೊತ್ತು ಈ ಫ್ಲೈಓವರ್ಗಳ ಮೇಲೆ ಅನೇಕ ಸಂದರ್ಭಗಳು ಹಿಂದೆ ಅನಾಹುತಗಳಾಗಿದ್ದಾವೆ. ಅದಕ್ಕೋಸ್ಕರ ಎಲ್ಲ ಫ್ಲೈಓವರ್ಗಳನ್ನು ರಾತ್ರಿ 31ರ ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ನಾವು ಕ್ಲೋಸ್ ಮಾಡ್ತಾ ಇದ್ದೇವೆ. ಎಕ್ಸೆಪ್ಟ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತಕ್ಕಂಥ ಎಲಿವೇಟೆಡ್ ಫ್ಲೈಓವರ್ ಏನಿದೆ ಅದನ್ನು ಬಿಟ್ಟು ಉಳಿದ ಎಲ್ಲ ಫ್ಲೈಓವರ್ಗಳು ರಾತ್ರಿ 11 ಗಂಟೆಯಿಂದ ಕ್ಲೋಸ್ ಆಗಿರ್ತವೆ. ಹೌದು, ಸಾಂತ್ವನ ಕೇಂದ್ರ ಈ ವರ್ಷದಲ್ಲಿ ಆಲ್ರೆಡಿ ಆಯಿತು. ಕಿಯಾಸ್ಕ್ಗಳು ಅಂತ ಹೇಳಿದೆ, ಪೊಲೀಸ್ ಅಸಿಸ್ಟೆನ್ಸ್ ಬೂತ್ ಕಿಯಾಸ್ಕ್ಗಳು ಪ್ರಮುಖವಾಗಿ ಈಗಾಗಲೇ ನಮ್ಮಲ್ಲಿ 60 ಈ ರೀತಿಯ ಪೊಲೀಸ್ ಅಸಿಸ್ಟೆನ್ಸ್ ಬೂತ್ ನೆರವು ಕೇಂದ್ರಗಳಿದೆ. ಅವುಗಳೆಲ್ಲವನ್ನು ಕೂಡ ಅವತ್ತಿನ ದಿವಸ ನಾವು ಆಕ್ಟಿವೇಟ್ ಮಾಡಿರ್ತೇವೆ. ರಾತ್ರಿ ಹೊತ್ತು ಕೂಡ ಆಕ್ಟಿವೇಟ್ ಆಗಿರ್ತೇವೆ. MG ರೋಡ್ ಬ್ರಿಗೇಡ್ ರಸ್ತೆಯಲ್ಲಿ ಕೂಡ ಕೆಲವೊಂದು ಈ ರೀತಿಯ ಕಿಯಾಸ್ಕ್ಗಳು ಬೋತ್ ಫ್ರಮ್ ಪೊಲೀಸ್ ಆಸ್ ವೆಲ್ ಆಸ್ ಫ್ರಮ್ ದಿ BBMP ಸೈಡ್ನಿಂದ ಹೆಲ್ತ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸು ಮತ್ತು ಇವನ್ ಬೆಸ್ಕಾಂ ಅಫಿಷಿಯಲ್ಸು ಎಲ್ಲರೂ ಕೂಡ ಅಲ್ಲಿರೋ ಹಾಗೆ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಮತ್ತು ಇನ್ನೊಂದು ಪ್ರಮುಖವಾಗಿ ಈ ವರ್ಷ ನಾವು ಮಾಡ್ತಾ ಇರತಕ್ಕಂಥದ್ದು, ಕೀಪಿಂಗ್ ಇನ್ ಮೈಂಡ್ ದಿ ಪ್ರೀವಿಯಸ್ ಇಯರ್ಸ್ ಸ್ಟ್ಯಾಂಪೀಡ್ ಲೈಕ್ ಸಿಚುವೇಶನ್ ಆನ್ MG ರೋಡ್ ಬ್ರಿಗೇಡ್ ರೋಡ್ ಜಂಕ್ಷನ್ ಮೆಟ್ರೋ ಏನಿತ್ತು, ಅಲ್ಲಿ ಬಹಳ ಜನದಟ್ಟಣೆ ಉಂಟಾಗಿ ಒಂದು ರೀತಿಯಲ್ಲಿ ನೂಕು ತಲ್ಲಾಟ ಉಂಟಾಗ್ತಾ ಇತ್ತು. 12 ಗಂಟೆ ನಂತರ ಮೆಟ್ರೋ ಸ್ಟೇಷನ್ಗೆ ಎಲ್ಲರೂ ಕೂಡ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ರಿಂದ ಅದಕ್ಕೋಸ್ಕರ ಈ ಸಲ ಈ ರಾತ್ರಿ 11 ಗಂಟೆಯ ನಂತರದಲ್ಲಿ ಈ MG ರೋಡ್ ಬ್ರಿಗೇಡ್ ರೋಡ್ ಮೆಟ್ರೋ ಜಂಕ್ಷನ್ ಅನ್ನು ನಾವು ಕ್ಲೋಸ್ ಮಾಡ್ತಾ ಇದ್ದೇವೆ. ಅಂದ್ರೆ ಯಾರು ಕೂಡ ಅಲ್ಲಿ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ದೇ ಕ್ಯಾನ್ ಆಫ್ಟರ್ 12 o'clock ದೇ ಕ್ಯಾನ್ ಸ್ಪ್ಲಿಟ್ ಟುವರ್ಡ್ಸ್ 2 sides. ಒನ್ ಈಸ್ ಈ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಇದೆ ಅನಿಲ್ ಕುಂಬ್ಳೆ ಜಂಕ್ಷನ್ ಹತ್ರ, ಹಾಗೇನೆ ಟ್ರಿನಿಟಿ ಜಂಕ್ಷನ್ ಮೆಟ್ರೋ ಸ್ಟೇಷನ್ ಇದೆ, ಅಲ್ಲಿ ಹೋಗುವವರು ಮೆಟ್ರೋಗಳನ್ನು ಹತ್ತಬಹುದು. ಹೊರತಾಗಿ MG ರೋಡ್ ಬ್ರಿಗೇಡ್ ರೋಡ್ ಜಂಕ್ಷನ್ ಅಲ್ಲಿ ಇರ್ತಕ್ಕಂತಹ ಮೆಟ್ರೋ ಸ್ಟೇಷನ್ ಇದೆ, ಅದು ಸಾರ್ವಜನಿಕರು ಅದನ್ನ ಉಪಯೋಗಿಸಲಿಕ್ಕೆ ಅವಶ್ಯಕತೆ ಇರೋದಿಲ್ಲ. ಅಲ್ಲಿ ಅದನ್ನ ಕ್ಲೋಸ್ ಮಾಡಲಾಗ್ತದೆ. ಅಂದ್ರೆ ಯಾರು ಅಲ್ಲಿ ಇಳಿಬಹುದು, ಬಟ್ ಯಾರು ಅಲ್ಲಿಂದ ಹತ್ತಲಿಕ್ಕೆ ಅಲೈಟಿಂಗ್ ಪಾಯಿಂಟ್ ಅನ್ನ ಅಲ್ಲಿ ಅನುವು ಮಾಡಿಕೊಡ್ತಾರೆ. ಇದ್ರ ಬಗ್ಗೆ ನಾವು ಮೆಟ್ರೋ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನು ಮಾಡಿದ್ದೇವೆ. ದಿಸ್ ಇಸ್ ಸ್ಪೆಸಿಫಿಕಲಿ ಕೀಪಿಂಗ್ ಇನ್ ಮೈಂಡ್ ದಿ ಪ್ರೀವಿಯಸ್ ಇಯರ್ಸ್ ಸ್ಟ್ಯಾಂಪೀಡ್ ಲೈಕ್ ಸಿಚುವೇಶನ್ ವಾಟ್ ಹ್ಯಾಪನ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.